ಮೊದಲಿಂದ ಸೋಮವಾರ ಗುರುವಾರ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋದಾಗ ಮಂತ್ರಾಕ್ಷತೆ ಕೊಟ್ಟಿರ್ತಾರೆ, ಡಬ್ಬದಲ್ಲಿ ಇಡಬೇಕು. ಡಬ್ಬದಲ್ಲಿ ಪುಟಾಣಿ ಡಬ್ಬದಲ್ಲಿ ಹಾಕ್ಕೊಂಡಾಗ ಆ ಮಂತ್ರಾಕ್ಷತೆ ತಲೆ ಮೇಲೆ ಹಾಕ್ಕೊಂಡಾಗ ಎಲ್ಲಾದರೂ ಹೋಗಬೇಕಾದ್ರೆ ರಕ್ಷಾಂದಾರಿ. ಅದಕ್ಕೆ ಮನೆಗೆ ಹೋಗಿ ಹೊರಗಡೆ ವಾಪಸ್ ಹೋಗಿ ಮತ್ತೆ ಪ್ರದಕ್ಷಿಣೆ ಮಾಡಿ ಎಲ್ಲ ಕೆಲಸ ಕಾರ್ಯಗಳನ್ನ ಮುಗಿಸಿ ಮನೆಗೆ ವಾಪಸ್ ಕೈಕಾಲು ತೊಳ್ಕೊಂಡು ಒಳಗಡೆ ಪ್ರವೇಶ ಮಾಡಿ ದೇವರಿಗೆ ನಮಸ್ಕಾರ ಮಾಡಿದಾಗ ಭಗವಂತ ಇಷ್ಟೊತ್ತು ನಿನ್ನ ರಕ್ಷೆ ನನ್ನ ತಲೆ ಮೇಲೆ ಇತ್ತಪ್ಪ, ಕಾಪಾಡಿದ್ಯಪ್ಪ, ಭಾಳ ಸಂತೋಷ ಕಣೆಯ ಅಂತೀವಿ. ಇಲ್ಲದಿದ್ದರೆ ಹೋದ ಮನುಷ್ಯ ಏನಾಗ್ತಾನೆ ಗೊತ್ತಿಲ್ಲ. ಸುಮ್ಮನೆ ಎಲ್ಲೋ ಇರ್ತಾನೆ, ನೀರ ಹತ್ರ ನಿಂತಿರ್ತಾನೆ, ನೀರು ನೋಡ್ತಾ ಇರ್ತಾನೆ, ಹೋಗಬೇಕು ಅನ್ಸ್ಬಿಡುತ್ತೆ, ತಕ್ಷಣ ನೀರಲ್ಲಿ ಬಿಡಬೇಕು ಅನ್ಸುತ್ತೆ, ಅಥವಾ ನೀರಲ್ಲಿ ತಳ್ಬಿಡ್ಬೋದು ಯಾರಾದರೂ. ಅಥವಾ ಯಾವುದೋ ಗಣಪತಿ ಹಬ್ಬಗಳು ಅಂತ ಈ ನಡುವೆ ಬಿಡ್ತಾ ಇದ್ದೀರಾ, ತಿಂಗಳಾನ್ಗಟ್ಲೆ ಭಾಳ ಜನ ಬಿಡ್ತೀರಾ. ಬಿಡೋ ಸಮಯದಲ್ಲಿ ಏನಾದರೂ ಅನಾಹುತಗಳಾಗ್ಬೋದು. ಅದೋ ಚಕ್ರದ ಕೆಳಗೆ ಭಗವಂತ ಗಣೇಶನ್ ಬಿಡೋಕ್ಕೆ ಹೋಗಿ ನಿನ್ನನ್ನು ಅವರು ಚಿಕ್ಕ ಕೆರೆಯಲ್ಲಿ ದೊಡ್ಡ ಕೆರೆಯಲ್ಲಿ ಅಂತ ನೀರಲ್ಲಿ ತಳ್ಳಿಬಿಟ್ಟು ಬಂದೇ ಬಿಡ್ಬೋದು, ಗೊತ್ತಿಲ್ಲ. ಅದಕ್ಕೆ ತಂದೆ ತಾಯಿಗೆ ಮಕ್ಕಳ ಎಷ್ಟು ಶ್ರೇಷ್ಠ ಅಂದರೆ ಹುಡುಗರಾಗಲಿ ಹುಡುಗಿರಾಗಲಿ ಹೋಗಿರ್ತಕ್ಕಂಥ ಮಾನ ಗೌರವ ಸಂಪ್ರದಾಯ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಚೆನ್ನಾಗಿ ಉಳಿಸ್ಕೊಂಬರಲಿ ಹೆಣ್ಮಕ್ಳು ಅಂತ ತಾಯಿಂದ್ರ ಆಸೆ. ಅದು ಈ ಕಾಲದಲ್ಲಿ ಪುರುಷ ಕಾಮದೃಷ್ಟಿ ಭಾಳಷ್ಟು, ಮುದುಕರದು ಜಾಸ್ತಿ, ಹೊರಗಡೆ ಊರಿನವ್ರು ಜಾಸ್ತಿ, ಉತ್ತರ ಭಾರತದವರು ಹುಡುಗರಂತೂ ಭಾಳ ಜನ ಹೊಲಸಾಗೋಗಿದ್ದಾರೆ, ಇನ್ನಷ್ಟು ಜಾಸ್ತಿ. ಇವತ್ತೂ ಸಹ ಕಾಮ ಕಣ್ಣುಗಳಲ್ಲಿ ನೋಡ್ತಕ್ಕಂಥ ಭಾಳ ಜನ ಹುಡುಗರು ಹೆಣ್ಣು ಮಕ್ಕಳನ್ನ ಹಾಳು ಮಾಡಿ ಕಾಯ್ತಾ ಇದ್ದ ಸಮಯದಲ್ಲಿ ರಾಹು ನೀಚನಾಗಿದ್ದಾಗ ನಿಮ್ಮ ಮನೇಲಿ ಪಿತೃಪಕ್ಷದ ಸಮಯದಲ್ಲಿದ್ದಾಗ ಹುಡುಗಿ ಕಪ್ಪಾಗಿದ್ರು ಸುರುದ್ರೂಪಿಯಾಗಿದ್ರು ಸುಂದರವಾಗಿ ಕಾಣ್ತಾ ಇದ್ದಾಳಪ್ಪ ಅಂತ ಹೇಳಿ ಅನುಭವ ಆಗಕ್ಕೆ ಶುರುವಾಗತ್ತೆ. ಅವಳ ಅಜ್ಜಿ ಥರ ಆಗೋಗಿರ್ತಾಳೆ, ವಯಸ್ಸಾಗೋಗಿರ್ತಾಳೆ, ಆದರೂ ಏನು ಬ್ಯೂಟಿ ಅನ್ಸುತ್ತೆ. ಯಾಕಂದರೆ ಆ ರಾಹು ಭೂತ ಅನ್ನೋದು ಅವಳಲ್ಲಿ ಆ ತೇಜಸ್ಸನ್ನ ಬೇಕು ಅಂತ ಸೃಷ್ಟಿ ಮಾಡುತ್ತೆ. ಈ ನನ್ನ ಮಗ ಅವಳನ್ನ ಲವ್ ಮಾಡಲಿ ಅಥವಾ ಹಾಳು ಮಾಡಲಿ ಅಥವಾ ಕರ್ಕೊಂಡು ಹೋಗಿ ಎಲ್ಲಾದರೂ ಮುಗಿಸ್ಬಿಡ್ಲಿ, ಇದೆಲ್ಲ ನಡೀತಕ್ಕಂಥ ಗೋಜ. ಚಿಕ್ಕ ಹೆಣ್ಣು ಮಕ್ಕಳ ಮೇಲೆ ಪರಪುರುಷನ ಕಾಮದೃಷ್ಟಿ ಬಿದ್ದು ಚಿಕ್ಕ ಹೆಣ್ಣು ಮಗಳು ಅಂತ ಗೌರವ ಗಣತೆ ಇಲ್ಲದೆ ಅವಳನ್ನು ಹಾಳು ಮಾಡ್ತಕ್ಕಂಥ. ಅದಕ್ಕೆ ಶ್ರೇಯಸ್ಸು ಕಾಮದೃಷ್ಟಿಗೆ ಯಾವ ಕಾಲಕ್ಕೂ ಕಣ್ಣಿಲ್ಲ. ಇದಕ್ಕೆಲ್ಲ ಯಾವ ರಕ್ಷಣೆ ಬೇಕು? ಭಗವಂತನ ರಕ್ಷಣೆ ಒಂದೇ. ಆ ಭಗವಂತನ ರಕ್ಷಣೆ ನೀವು ಪ್ರತಿದಿನ ಪ್ರತಿ ಕ್ಷಣ ಪ್ರತಿ ನಿಮಿಷದಲ್ಲಿ ಭಗವಂತ ನಮ್ಮ ಜೊತೆ ಬರಬೇಕು. ಅದಕ್ಕೆ ಈ ಮಂಗಳವಾರದಲ್ಲಿ ನಾವು ಮಾಡಿರ್ತಕ್ಕಂಥ ಪಾಪಕರ್ಮಗಳು, ಪಿತ್ರಾರ್ಜಿತ ಋಣಕರ್ಮಗಳು, ನಿಮ್ಮ ತಾತ ಮುತ್ತಾತಂದು ಏನಾದರೂ ಚಪಲ ಚನಿಗರಾಯ ಅಂತಿದ್ದರೆ ಅವನ ಪ್ರವೇಶ ಮತ್ತೆ ಆಹ್ವಾನ ಆಗಿ ಅವನಿಗೆ ಆಗದೇ ಇರತಕ್ಕಂಥ ಆಸೆಗಳನ್ನು ದುರಾಸೆಗಳ ರೂಪದಲ್ಲಿ ನಿಮ್ಮ ಮುಖಾಂತರವಾಗಿ ಅದನ್ನು ತೀರಿಸ್ಕೊಳ್ಳೋ ಅವಕಾಶಗಳನ್ನು ಮಾಡಿಕೊಂಡು ಪರಿವರ್ತನೆ. ಅದಕ್ಕೆ ಜೀವನದಲ್ಲಿ ನಾವು ನೀವು ಎಲ್ಲ ಈ ಪಿತೃಪಕ್ಷ ಸಮಯದಲ್ಲಿ ಮಂಗಳವಾರದಲ್ಲಿ ಭಗವಂತನ ಕೃಪಾಕಟಾಕ್ಷದಲ್ಲಿ ರಾಹು ಇರೋದ್ರಿಂದ ಎಲ್ಲರೂ ದೇವರ ರಕ್ಷಣೆಯನ್ನು ಮನೆಯಿಂದ ಮಾಡ್ಕೊಂಡು ಹೋಗಬೇಕು. ಏನೇನು ರಕ್ಷಣೆ? ನಂಬರ್ 1 ಫಸ್ಟ್ ದೇವರ ನಮಸ್ಕಾರ. ನಂಬರ್ 2 ತಂದೆ ತಾಯಿಗೆ ಮೊದಲು ನಮಸ್ಕಾರ, ತದನಂತರ ತಂದೆಗೆ ನಮಸ್ಕಾರ, ತದನಂತರ ಹೊರಗಡೆ ಮನೆ ಹೊರಗಡೆ ಹೋಗ್ಬೇಕಾದ್ರೆ ನಿನ್ನ ಇಷ್ಟ ದೇವರ ನಮಸ್ಕಾರ, ಬಾಗಿಲಿಗೆ ಹೊಸಲಿಗೆ ನಮಸ್ಕಾರ. ಹೊರಗಡೆ ಹೋಗೋಕ್ಕೆ ಮೊದಲು ಭಗವಂತನ ಕೃಪಾ ಕಟಾಕ್ಷದಲ್ಲಿ ಹೊರಗಡೆ ಕಾಲಿಟ್ಟಾಗ ಏನಾದರೂ ರಕ್ಷಾ ಕವಚ ತಗೊಂಡು ಹೋಗಬೇಕು ಅನ್ನೋ ಆಸೆ. ಆ ರಕ್ಷಾ ಕವಚ ರಾಘವೇಂದ್ರ ಸ್ವಾಮಿಗಳ ಮಂತ್ರಾಕ್ಷತೆ ಆಗ್ಬೋದು, ಅಥವಾ ಗಣಪತಿ ಡಾಲರ್ ಆಗ್ಬೋದು, ಆಂಜನೇಯ ಯಂತ್ರ ಆಗ್ಬೋದು, ಅಥವಾ ನಿಮ್ಮಲ್ಲಿ ಯಾರಾದರೂ ಕೊಟ್ಟಿರತಕ್ಕಂಥ ಒಂದು ವಸ್ತು ಇದು ದೇವರ ರಕ್ಷಣೆ ಮಾಡುತ್ತೆ ಅಂತ ಹೇಳಿರ್ತಕ್ಕಂಥ ಒಂದು ಪುಟ್ಟ ಕಡ್ಡಿ ಆಗಿರ್ಬೋದು, ಆ ಬೇವಿನ ಸೊಪ್ಪಿನ ರಸವಾಗಿರ್ಬೋದು, ಅಥವಾ ಯಾವುದೇ ಒಂದು ವಿಶೇಷವಾಗಿರ್ತಕ್ಕಂಥ ಅಮೃತವಾಗಿರ್ತಕ್ಕಂಥ ಶಿಲೆ ಆಗಿರ್ಬೋದು. ಇದೆಲ್ಲ ನಮಗೆ ಗೊತ್ತಿಲ್ಲದೆ ಆ ಪಂಚಲೋಹದ ವಿಗ್ರಹದ ಮುಖಾಂತರವಾಗಿ ಆ ಭಗವಂತನ ಕೃಪಾ ಕಟಾಕ್ಷ, ಈ ಪಂಚಭೂತಗಳು ಅಗ್ನಿ ವಾಯು ಜಲ ಭೂಮಿ ಆಕಾಶ ನಮ್ಮನ್ನು ಆಡಿಸ್ತಕ್ಕಂಥ ಭಗವಂತ ಇದನ್ನೆಲ್ಲ ಸರಿ ತಿದ್ದುಪಡಿಸ್ಕೊಳ್ಳೋಕ್ಕೆ ರಕ್ಷೆ ಕವಚನ ನಮ್ಮ ಜೊತೆ ಕಳಿಸ್ಕೊಡ್ತಾನೆ. ಕೆಟ್ಟ ಗಾಳಿಗಳು ನಮ್ಮನ್ನು ನೋಡ್ತಾ ಇರ್ಬೋದು, ಮನೆಯೊಳಗೆ ಪ್ರವೇಶ ಮಾಡ್ಬೋದು ಅನ್ಬೋದು, ನಮ್ಮ ದೇಹಕ್ಕೆ ಪ್ರವೇಶ ಮಾಡ್ಬೋದು ಅನ್ಬೋದು, ಅದಕ್ಕೆ ಬಿಡದಿದ್ದ ಹಾಗೆ ಕಾಪಾಡೋಕ್ಕೆ ನೀನೇ ದಿಕ್ಕಪ್ಪ ಭಗವಂತ ಅಂತ ಸ್ಮರಣೆ ಮಾಡ್ಕೊಳ್ಳೋದು. ನೀವು ಸ್ಮರಣೆ ಮಾಡ್ಕೊತಾರೆ ಬಂತೆ.